ಎಲ್ಲರಿಗೂ ನಮಸ್ಕಾರ. R&4 ರೆಸಿಪಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ತುಂಬಾ ಈಸಿಯಾಗಿ ನಾವು ಬೆಲ್ಲದ ಬಾದಾಮ್ ಪುರಿನ ಯಾವ ಥರ ಮಾಡ್ಕೊಳ್ಳೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಆರೋಗ್ಯಕರವಾದ ಗೋಧಿ ಹಿಟ್ಟಿನ ಬೆಲ್ಲದ ಬಾದಾಮ್ ಪುರಿ. ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಬಾದಾಮ್ ಪುರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪು ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಬೆಲ್ಲದ ಬಾದಾಮ್ ಪುರಿ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ಎಣ್ಣೆ ಎಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ ನಂತರ ಇದನ್ನು ಒಂದು ಬೌಲ್ನ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ನೆನಲಿಕ್ಕೆ ಬಿಡೋಣ, ಒಂದು 1/4 ಗಂಟೆ. ಅಷ್ಟರೊಳಗೆ ನಾವಿಲ್ಲಿ ಬೆಲ್ಲದ ಪಾನಕವನ್ನು ನಾವು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ಏಲಕ್ಕಿನ ನಾನು ಗೆಜ್ಜಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಇವಾಗ ಫ್ರೆಂಡ್ಸ್, ಬೆಲ್ಲ ಕೂಡ ಚೆನ್ನಾಗಿ ಕರಗಿ ಒಂದು ಕುದಿ ಬಂದಿದೆ ಅಲ್ವಾ. ಇಷ್ಟು ಆದರೆ ಸಾಕು. ತುಂಬ ಏನು ನಾವು ಕುದಿಸೋದೇನು ಬೇಡ. ಒಂದು ಕುದಿ ಬಂದರೆ ಅಷ್ಟೇ ಸಾಕು. ಬೆಲ್ಲ ಕರಗುವಷ್ಟು ನಾವು ಕುದಿಸಿದ್ರೆ ಅಷ್ಟೇ ಸಾಕು. ಇವಾಗ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆಂದಿದೆ. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನೀಟಾಗಿ ನಾದ್ಕೊಂಡು ಇದನ್ನ ಒಂದು 1/4 ಗಂಟೆ ನೆನೆಸಿದ್ರೆ ಅಷ್ಟೇ ಸಾಕು. ಇವಾಗ ನೋಡಿ, ಬಾದಾಮ್ ಪೂರಿ ಮಾಡಲಿಕ್ಕೆ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಚಪಾತಿ ಹಿಟ್ಟನ್ನು ಎಷ್ಟು ನಾವು ತಗೋತೀವೋ ಆ ರೀತಿ ನಾನು ಒಂದು ಉಂಡೆಯಾಗಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ಹಚ್ಕೊಂಡ ನಂತರ ನೋಡಿ, ಈಗ ಲಟ್ಟಣಿಗೆ ನಾವು ಇದನ್ನ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಹಿಟ್ಟು ಕೂಡ ಹಾಕ್ಕೊಂಡಿಲ್ಲ. ನಾನು ಎಣ್ಣೆ ಹಾಕ್ಕೊಂಡೆ ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಇದು ಲಟ್ಟಿಸ್ಕೊಂಡ ನಂತರ ನಾನಿಲ್ಲಿ ನೋಡಿ, ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ನೀರನ್ನ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ, ಈ ಥರ ನೀಟಾಗಿ ಈ ಥರ ಹಚ್ಕೋಬೇಕು. ಇದನ್ನು ಹಚ್ಕೊಂಡ ನಂತರ ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ನಾನಿನ್ನು ಹಿಟ್ಟನ್ನ ಹಚ್ಕೊತಾ ಇದ್ದೀನಿ. ಇದನ್ನು ಹಚ್ಕೊಂಡ ನಂತರ ಮತ್ತೆ ನಾನು ಇನ್ನೊಂದು ಫೋಲ್ಡ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ರೆಡಿಯಾಗಿದೆ. ಇದನ್ನು ನಾವೀಗ ಎಣ್ಣೆಗೆ ಹಾಕಬೇಕು. ನೋಡಿ ಎಷ್ಟು ಲೇಯರಾಗಿ ಕಾಣ್ತಿದೆ ಅಂತ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಬೇಕು. ನಾವು ಜಾಸ್ತಿ ಉರಿ ಕೊಟ್ಟು ಇದನ್ನು ಬೇಯಿಸಬಾರ್ದು. ಒಳಗಡೆ ಎಲ್ಲ ನೀಟಾಗಿ ಚೆನ್ನಾಗಿ ಇದು ಬೇಯಬೇಕು. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 2 ಸೈಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಆರೋಗ್ಯಕರವಾದ ಗೋಧಿ ಹಿಟ್ಟಿನಲ್ಲಿ ನಾವು ಬೆಲ್ಲದ ಬಾದಾಮ್ ಪುರಿನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಅದರಲ್ಲೂ ಸಕ್ಕರೆನ ಬಳಸಲ್ಲ ಅನ್ನೋರು ಕೂಡ ಬೆಲ್ಲದಿಂದ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಪೇಷಂಟ್ಗಳು ಕೂಡ ಇದನ್ನು ತಿನ್ಬೋದು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇವಾಗ 2 ಸೈಡು ಕೂಡ ಚೆನ್ನಾಗಿದ್ದು ಬೆಂದಿದೆ. ಇವಾಗ ಇದನ್ನು ಎಣ್ಣೆಯೆಲ್ಲ ನೀಟಾಗಿ ಇದನ್ನು ಸೋಸ್ಕೊಂಡ್ಬಿಟ್ಟು ನಾವು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೀವು ಕೂಡ ಅಷ್ಟೇ, ನಿಮಗೆ ಇಷ್ಟ ಆದರೆ ದಯವಿಟ್ಟು ಇದನ್ನು ಒಂದ್ಸಲಿನಾದ್ರೂ ನಿಮ್ಮ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ನಾವು ಹಳೆ ಕಾಲದಲ್ಲಿ ನಾವು ಮಾಡ್ತಿರತಕ್ಕಂಥ ಇದೊಂದು ಬಾದಾಮ್ ಪುರಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಲ್ಲದ ಬಾದಾಮ್ ಪುರಿ. ಇದನ್ನು ನೀವು ಮಾಡಿಲ್ಲ ಅಂದರೆ ಒಂದ್ಸಲಿನಾದ್ರೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಆಗಲೇ ಮಾಡ್ಕೊಂಡು ಆಗಲೇ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬೆಲ್ಲದ ಪಾನಕಕ್ಕೆ ನಾನಿಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಪಾನಕ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಒಂದು 5 ನಿಮಿಷ ಇದರೊಳಗೆ ಬಿಟ್ಟು ನಾವು ಇದನ್ನು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನೊಂದು ಪ್ಲೇಟಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ.
ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡ್ತಾ ಇದ್ದೀರಲ್ಲ, ಆರೋಗ್ಯಕರವಾದ ಬೆಲ್ಲದ ಬಾದಾಮ್ ಪುರಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಶುಗರ್ ಪೇಷಂಟ್ಗಳು ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ದಿಢೀರಂತ ನೀವು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಬೆಲ್ಲದ ಬಾದಾಮ್ ಪುರಿನ ಒಂದು ಸಲಿನಾದ್ರು ಮನೇಲಿ ಮಾಡ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.